ವ್ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಹಾಗೇನೆ ಒಂದು ರೀತಿ ಡಿಮ್ಯಾಂಡ್ ಕೂಡ, ಪ್ರೀತಿಯಿಂದ ಇಮಿಡಿಯೇಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಫಾಲೋ ಮಾಡಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ತೀರಾ, ಸುಮಾರು ಜನ ಫಾಲೋ ಮಾಡ್ತೀರಾ ನಂಗೆ ಗೊತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದ್ರಿಂದ ನನಗೂ ಕೂಡ ಈಸಿ ಆಗುತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ಇದಾದಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಸಮಯ ವಾಚ್ ಕಟ್ಟಿದ್ದೀನಿ ಅಂತ ಅಂದ್ಕೊಂಡು ಟೈಮ್ ನೋಡೋಕೆ ವಾಚ್ ಕಟ್ಟಿಲ್ಲ. ಸಮಯ ಸುಮಾರು 1:15 1:45 ಆಗ್ತಾ ಬಂತು. ಊಟದ ಸಮಯ. ಬೆಳಗಿಂದ ವ್ಲಾಗ್ ಮಾಡಿದೆ. ಬೆಳಗಿಂದ ತಿಂಡಿ ಏನೆಲ್ಲ ಮಾಡಿದೆ, ಅಡುಗೆ ಏನೆಲ್ಲ ಮಾಡಿದೆ ಎಲ್ಲದನ್ನು ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ಬರುತ್ತಲ್ಲ ಜವಳಿಕಾಯಿ, ಗೋರಿಕಾಯಿ ಅಂತ ಕೂಡ ಅಂತಾರೆ, ಅದನ್ನು ಹಾಕಿ ಬಾತ್ನ ಮಾಡಿದೆ. ವಾಂಗಿಬಾತ್ ಪುಡಿ ಹಾಕ್ಬಿಟ್ಟು ಬಾತ್ನ ಮಾಡಿದೆ. ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಬಟಾಣಿ 3 ಹಾಕಿದೆ. ಒಟ್ಟಿನಲ್ಲಿ 4 ತರಕಾರಿ ಹಾಕಿ ಮಾಡಿದ್ದು. 3 ಅಂದ ತಕ್ಷಣ ಇನ್ನು ಕಾಮೆಂಟ್ ಸೆಕ್ಷನ್ ಬರುತ್ತೆ, 3 ತರಕಾರಿ ಹಾಕ್ತೀರಾ, 3 ಮುದ್ದೆ ಮಾಡ್ತೀರಾ ಅಂತ ಪ್ರಶ್ನೆ ಬರುತ್ತೆ. ನನಗೇನು ಅಂಥದ್ರಲ್ಲಿ ಅಂದರೆ 3 ಸಂಖ್ಯೆ ಬಗ್ಗೆ ಏನು ಆ ಥರದ್ದೊಂದು ಭಯ ಏನಿಲ್ಲ. ಪ್ರಪಂಚದಲ್ಲಿ ಎಲ್ಲ ಸಂಖ್ಯೆಗೂ ಅದರದ್ದೇ ಅದೊಂದು ವಿಶೇಷವಾದ ಇದಿದೆ, ಸ್ಥಾನ ಇದೆ. ಸಂಖ್ಯೆ ಅಂತ ಕೊನೆಗೊಂದ್ಸತಿ ಅನಿಸುತ್ತೆ ಬರೀ ಒಂದು ಜಸ್ಟ್ ನಂಬರ್ ಅಂತಲೂ ಅನ್ಕೋಬೋದು. ಬಟ್ ಓಕೆ, ಕೆಲವೊಂದ್ಸತಿ ಕೆಲವೊಬ್ರು ಖುಷಿಗೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ 4 ತರಕಾರಿ ಹಾಕಿ, ಇನ್ನೂ ಒಂದು ಹೆಂಗೆ ಗೊತ್ತಾ, ಹಿಂದೆಲ್ಲ 3 ತರಕಾರಿ ಆದರೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕೋದು ಅಥವಾ ಒಂದು ಆಲೂಗೆಡ್ಡೆ ಹಾಕೋದು ಹುಳಿ ಒಳಗೆಲ್ಲ ಮಾಡ್ತಿದ್ರು. ಈಗಲೂ ಎಷ್ಟೋ ಜನ ಮಾಡ್ತಾರೆ. ಅಫ್ಕೋರ್ಸ್ 3 ತರಕಾರಿ ಹಾಕಿ ಮಾಡಬಾರ್ದು ಅಂಥೇಳಿ, ಉಪ್ಪಿಟ್ಟಿಗಿರ್ಬೋದು, ಹುಳಿಗಿರ್ಬೋದು, ಸಾಗು, ಯಾವ್ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹಾಗೇನೆ ಇವತ್ತು ಕೂಡ ಎನಿವೇಸ್ ನಾನು ಅಂದ್ಕೊಂಡಿದ್ದೆ 4 ತರಕಾರಿ. ಈಗ ರೆಡಿಯಾಗಿದ್ದೀನಿ. ಯಾಕೆ ರೆಡಿಯಾಗಿದೆ ಅಂತಂದರೆ, ಒಂದು ಶಾಪಿಂಗ್ ಮಾಡಿದ್ದೆ, ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ವಿಡಿಯೋನ ಮಾಡಿದೆ. ಸೊ ಅದಕ್ಕೂ ರೆಡಿ ಆಗಿದೆ. ಜೊತೆಗೆ ವ್ಲಾಗ್ನು ಕೂಡ ಶುರು ಮಾಡೋಣ. ಹಾಗೆಯೇ ಬೆಳಗಿಂದ ಏನೆಲ್ಲ ಮಾಡಿದೆ, ಅಂದರೆ ಅಡುಗೆ ತಿಂಡಿ ಏನು ಮಾಡಿದೆ ಅದನ್ನು ನಿಮಗೆ ಹಂಚ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಹೇಳಿ. ಸೊ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಬನ್ನಿ ನೋಡ್ತಾ ಹೋಗೋಣ. ಹಾಗೆ ನಿಮ್ಗೆ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಕೆಲವೊಂದು ಶಾರ್ಟ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ, ನಿಮ್ಮಲ್ಲಿ ಸುಮಾರು ಜನ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಹರಾವರ ಕಬಾಬ್ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದ್ಸತಿ ನಾವು ಟ್ರೈ ಮಾಡಿ ನೋಡಿ ಅದು ಟೇಸ್ಟು ಅಥವಾ ಅದರ ಒಂದು ಏನಂತಾರಲ್ಲ ಕನ್ಸಿಸ್ಟೆನ್ಸಿ ಅಥವಾ ಬೇಯಿಸ್ಬೇಕಾದ್ರೆ ಮುರಿದು ಹೋಗೋದು ಇದೆಲ್ಲ ಅನುಭವ ಆಗಿರುತ್ತೆ. ಬಟ್ ಈ ರೆಸಿಪಿ ಏನಿದೆಲ್ಲ ಇದು ಹೈ ಪ್ರೋಟೀನು, ಜೊತೆಗೆ ಸುಲಭವಾಗಿ ಮಾಡೋವಂಥದ್ದು, ಯಾರು ಬೇಕಾದರೂ ಮಾಡ್ಬೋದು. ನೀವಲ್ಲಿ ಟೀನೇಜರ್ ಮಕ್ಕಳಿದ್ದರೆ ಅವ್ರಿಗೂ ಕೂಡ ಹೇಳಿ ಮಾಡಿಸ್ಬೋದು. ತೋರಿಸಿ ರೆಸಿಪಿನ, ಅಷ್ಟು ಚೆನ್ನಾಗಿದೆ ರೆಸಿಪಿ, ಟ್ರೈ ಮಾಡಿ ನೋಡಿ. ಹಾಗೆಯೇ ಹೊರಗಡೆ ಸಿಗತ್ತಲ್ಲ ಅದಕ್ಕಿಂತ ಸಖತ್ ಹೆಲ್ದಿ, ಹಾಗೆಯೇ ಅದಕ್ಕಿಂತ ಸಖತ್ ರುಚಿ ಹೆಚ್ಚು ಅಂತಲೂ ಹೇಳ್ಬೋದು. ಸೊ ಅದನ್ನೆಲ್ಲ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಶಾರ್ಟ್ಸ್ಗಳು ಹಾಕಿದಾಗ ಹೆಚ್ಚು ನೀವು ನೋಡಿ ಶೇರ್ ಮಾಡಿದರೆ ನನಗೂ ಕೂಡ ಸಂತೋಷ ಆಗುತ್ತೆ. ಸೊ ಈಗ ವ್ಲಾಗ್ ಶುರುವಾಗ್ತದೆ. ಬೆಳಗಿಂದ ಏನೆಲ್ಲ ಅಡುಗೆ ತಿಂಡಿ ಏನೆಲ್ಲ ಆಯಿತು ನೋಡ್ಕೊಂಡು ಬನ್ನಿ. ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಟೈಮ್ ಬೆಳಗಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ, ವಿಡಿಯೋ ರೆಕಾರ್ಡ್ ಮಾಡ್ತೀನಿ ನಿಮಗೋಸ್ಕರ. ಇವತ್ತಿನ ದಿವಸ ತಿಂಡಿ ಹಾಗೆ ಮಧ್ಯಾಹ್ನದ ಅಡುಗೆ ಎಲ್ಲದೂ ಕೂಡ ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಕಾಫಿ ಕುಡಿಯೋ ಟೈಮು, ಬೆಳಗಿನ ಸಮಯ, ಡಿಕಾಕ್ಷನ್ನು. ಸೊ ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕು ಅಂತ ಅನ್ನಿಸ್ತು, ಹಾಕ್ತಾಯಿದ್ದೀನಿ. ಇವತ್ತಿನ ದಿವಸ ತಿಂಡಿಗೆ ಇಡ್ಲಿ ಮಾಡೋ ಪ್ರೋಗ್ರಾಮ್ ಇದೆ. ಹಾಗೆ ಮಧ್ಯಾಹ್ನ ಅಡುಗೆ ಇವತ್ತು ತುಂಬ ಏನು ಸಾರು ಹುಳಿ ಈ ಪ್ರೋಗ್ರಾಮ್ ಏನಿಲ್ಲ, ಬಾತ್ ಮಾಡೋಣ ಅಂಥೇಳಿ ಗೋರಿಕಾಯಿ ಕ್ಯಾರೆಟು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ವೆಜ್ ಬಾತ್. ಗೋರಿಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಳೆಯದಾಗಿರೋ ಗೋರಿಕಾಯಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ಇವತ್ತಿರೋದು ಅಷ್ಟೊಂದೇನು ಎಳೆದಿರಲಿಲ್ಲ ನನ್ನ ಹತ್ರ. ಆದರೂ ಅಂದ್ಕೊಂಡ್ಬಿಟ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಮತ್ತೆ ಯೋಚನೆ ಮಾಡಬೇಕಾಗತ್ತೆ ಇನ್ನೇನಪ್ಪ ಮಾಡೋದು ಅಂಥೇಳಿ. ಇಡ್ಲಿ ಹಿಟ್ಟು ರಾತ್ರಿನೇ ತಿರುವಿಟ್ಟಿದ್ದು ಎಷ್ಟು ಮಟ್ಟಿಗೆ ಹುದುಗ್ ಬಂದಿದೆ ಅಂತ ನೋಡ್ತಾ ಇದ್ದೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಗಳನ್ನು ನೋಡ್ತಿದ್ದಾಗ ಎಸ್ಪೆಷಲಿ ಫುಡ್ ರಿಲೇಟೆಡ್ ದೋಸೆ ಇಡ್ಲಿ ಹುದುಗ್ ಬಂದಿರೋದು ಸಿಕ್ಕಾಪಟ್ಟೆನೇ ಹುದುಗ್ ಬರ್ಸಿರೋ ಹಾಗೆ ತೋರಿಸ್ತಿರ್ತಾರೆ. ತುಂಬ ಹುಳಿ ಬಂದಿರೋದು, ಮೇಲವರೆಗೂ ಹಿಟ್ಟು ಉಬ್ಕೊಂಡು ಬಂದಿರುತ್ತೆ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸ್ವಲ್ಪನೂ ಹಿಟ್ಟು ಹುಳಿ ಇದ್ರೂ ಇಡ್ಲಿ ದೋಸೆ ಮಾಡ್ಕೊಂಡು ತಿಂದರೆ ಅಸಿಡಿಟಿ ಆಗೋದು, ಒಂದು ರೀತಿ ಹಿಂಸೆ ಆಗೋದು, ಹೊಟ್ಟೆ ಭಾರ ಯಾವ ಥರ ಬೇಕಾದ್ರೂ ಅನಿಸ್ಬೋದು. ಒಟ್ಟಿನಲ್ಲಿ ಸರಿಯಾಗಿ ಅರಗೋದಿಲ್ಲ. ಹಿಟ್ಟು ಸಿಕ್ಕಾಪಟ್ಟೆ ಹುಳಿ ಬಂದುಬಿಟ್ರೆ ಅದನ್ನು ಬಳಸೋಕ್ಕೆ ಹೋಗಬೇಡಿ, ಡಿಸ್ಕಾರ್ಡ್ ಮಾಡಿಬಿಡಿ. ಒಳ್ಳೆಯದಲ್ಲ ಅದು ಹೊಟ್ಟೆಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಾವು ಕಾಳು ಬೇಳೆ ಎಲ್ಲದನ್ನು ನೆನೆಸಿ ಮಾಡ್ತೀವಲ್ಲ, ಅಂದರೆ ಇಡ್ಲಿ ವಿಷಯದಲ್ಲಿ ಬಂದಾಗ ಉದ್ದಿನ ಬೇಳೆ ಅಕ್ಕಿ ಇದನ್ನು ನೆನೆಸಿಟ್ಟಿರ್ತೀವಲ್ಲ, ನೆನೆಸ್ದಾಗ್ಲೇ ಫರ್ಮೆಂಟೇಷನ್ ಆದ ಹಾಗೆ ಅಂತಲೇ ಹೇಳ್ಬೋದು. ನಮಗೆ ತಿರುವಿ ಇಟ್ಟ ಮೇಲೆ
ಇನ್ನೂ ಒಂದು ಸ್ವಲ್ಪ ಫರ್ಮೆಂಟೇಷನ್ ಆಗಿರುತ್ತೆ. ಆದರೆ ತೀರಾ ಹುಳಿ ಬಂದಿರೋಂತಹ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟನ್ನು ಬಳಸಿ ಖಂಡಿತ ಮಾಡಿಕೊಂಡು ತಿಂಡಿಗಳನ್ನು ತಿನ್ಬಿಡಿ. ಅಷ್ಟು ಹೊಟ್ಟೆಗೆ ಒಳ್ಳೆಯದಲ್ಲ. ಸಾಮಾನ್ಯವಾಗಿ ನೀವು ಹೋಟ್ಲುಗಳಲ್ಲಿ ನೋಡ್ಬೋದು, ಒಂದೊಂದು ಸತಿ ಹಶ್ವಾಗಿರುತ್ತೆ, ಇನ್ನೇನು ತಿನ್ನೋದಕ್ಕೆ ಸಿಗ್ತಿಲ್ಲ, ಇಲ್ಲೇನು ಸಿಗ್ತಿದೆಯೋ ಅದೇ ತಿನ್ನೋಣ ಅಂತ ಹೋದಾಗ ಕೆಲವು ಹೋಟ್ಲುಗಳಲ್ಲಿ ಹುಳಿ ಹುಳಿ ಆಗಿರೋ ಹಿಟ್ಟನ್ನು ಬಳಸಿ ಇಡ್ಲಿ ದೋಸೆ ಮಾಡಿರ್ತಾರೆ. ಅದನ್ನು ತಿಂದು ನಮಗೆ ಹಿಂಸೆ ಆಗಿರೋದು ಎಷ್ಟೊತ್ತು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮನೇಲಿ ನಾವು ಮಾಡಬೇಕಾದ್ರೆ ಹದವಾಗಿ ಹುದುಗ್ ಬರೆಸಿ ಇಡ್ಲಿ ದೋಸೆನ ಮಾಡಿದ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹಾಗೆ ನಮಗೆ ಅರಗೋದಕ್ಕೆ ಸಹಾಯ ಆಗುತ್ತೆ. ಕೆಲವೊಂದು ದೋಸೆಗಳಂತೂ ನೀವು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ರುಬ್ಬಿ ದೋಸೆ ಮಾಡಿದ್ರೂ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ, ಏನು ತೊಂದರೆ ಇಲ್ಲ. ಹಾಗೆಯೇ ಹುಳಿ ಇಲ್ಲದೆ ಇರೋದ್ರಿಂದ, ಹಾಗೆ ಹದವಾಗಿ ಫರ್ಮೆಂಟೇಷನ್ ಆಗಿರೋದ್ರಿಂದ ನಮಗೆ ಅದರಿಂದ ಸಿಗೋವಂತಹ ಅನುಕೂಲವಾಗಿರುವಂಥ ಬ್ಯಾಕ್ಟೀರಿಯಾಗಳು ಸಿಗುತ್ತೆ, ನಮ್ಮ ಡೈಜೆಷನ್ಗೂ ಸಹ ಈಸಿ ಆಗುತ್ತೆ. ಹಾಗಾಗಿ ಯಾವತ್ತೂ ಹಿಟ್ಟು ಅತಿಯಾಗಿ ಹುಳಿ ಬರೆಸ್ಕೊಂಡು ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ, ತುಂಬ ಸಾಫ್ಟಾಗಿ ದೋಸೆ ಬರುತ್ತೆ ಅಂತ ತಿನ್ನೋದು ಒಳ್ಳೆಯದಲ್ಲ. ಅದರಲ್ಲೂ ಕೆಲವರು ಇಡ್ಲಿಗೆ 4 ಅಕ್ಕಿಗೆ 1 ಉದ್ದಿನಬೇಳೆ ಹಾಕ್ತಾರೆ. ಅದರೊಳಗೆ ಪ್ರೋಟೀನ್ ಅಂಶ ಇರೋದೇ ಇಲ್ಲ, ಹೆಚ್ಚಿಗೆ ಕಾರ್ಬೋಹೈಡ್ರೇಟೇ ಇರುತ್ತೆ, ಜೊತೆಗೆ ಸಿಕ್ಕಾಪಟ್ಟೆ ಹುಳಿ ಬಂದುಬಿಟ್ಟಿರುತ್ತೆ. ಅಕ್ಕಿನ 6-7 ಗಂಟೆಗಳ ಕಾಲ ನೆನೆಸೋದು, ತುಂಬ ಹೊತ್ತು ತಿರುವಿ ಹುದುಗ್ ಬರೆಸೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಫರ್ಮೆಂಟೇಷನ್ ಜಾಸ್ತಿ ಆಗೋಗ್ಬಿಟ್ಟು ಹುಳಿ ಆಗಿಬಿಟ್ಟು ಹಿಟ್ಟು ಒಂದು ರೀತಿ ವಿಷಾನೇ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಂಡ ಅಂತ ನಂಗೆ ತುಂಬ ದಿವಸದಿಂದ ಅನಿಸ್ತಾಯಿತ್ತು. ಸೊ ಇವತ್ತಿನ ದಿವಸ ಇಡ್ಲಿ ಮಾಡ್ತೀನಲ್ಲ, ಹಾಗಾಗಿ ಇದಕ್ಕೆ ಸರಿಯಾದ ಸಮಯ ಬಂದಿದೆ ಅಂತ ಹೇಳ್ಬೋದು. ನನಗೆ ಮೊನ್ನೆ ಲಾಸ್ಟ್ ಟೈಮ್ ನಾನು ಇಡ್ಲಿ ಮಾಡಿದಾಗ ಅಕ್ಕಿ ತರಿ ಏನು ಸಿಗತ್ತಲ್ಲ ಇಡ್ಲಿಗೆ ಹಾಕೋದು, ಅದನ್ನು ತೊಗೊಂಬಂದು ಇಡ್ಲಿ ಮಾಡಿದೆ. ಆದರೆ ನನಗೆ ಇಷ್ಟನೇ ಆಗಲಿಲ್ಲ, ಎಲ್ಲೋ ಒಂಥರ ಒರಟಾಗಿ ಬಂದಿದೆಯೇನೋ, ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ನಾವು ಅಕ್ಕಿನ ನೆನೆಸಿ ಮನೆಯಲ್ಲೇ ಅಂದರೆ ತಿರುಗ್ಬಿಟ್ಟು ಉದ್ದಿನಬೇಳೆ ಜೊತೆ ಸೇರಿಸಿ ಈ ರೀತಿ ಮಾಡೋದು ನನ್ನ ಅಭ್ಯಾಸ. ಆ ರೀತಿ ಬರಲೇ ಇಲ್ಲ, ಅಕ್ಕಿ ತರಿ ಹಾಕಿ ಅಂದರೆ ಇಡ್ಲಿ ತರಿ ಹಾಕಿ ಅಂತ ಹೇಳ್ಬೋದು. ತುಂಬ ದಿವಸ ಆದಮೇಲೆ ಅನಿಸ್ತು. ಆಮೇಲೆ ಸಾಫ್ಟಾಗಿ ತುಂಬ ಒಂಥರ ಊದ್ಕೊಂಡು ಆ ರೀತಿ ಬರಲೇ ಇಲ್ಲ. ಸರಿ, ಈ ಸತಿ ಬೇಡ, ತರಿ ಇರಲಿ, ನೋಡೋಣ, ಬೇರೆ ಏನಾರೋ ಕಡುಬು ಮಾಡೋದಕ್ಕೆ ಟ್ರೈ ಮಾಡೋಣ ಅಂಥೇಳಿ ಅದನ್ನು ಇಟ್ಬಿಟ್ಟು ನಾನು ಅಕ್ಕಿ ಮತ್ತು ಇದು ಏನು ಕುಸುಬ್ಲಕ್ಕಿ, ಹಾಗೆಯೇ ಮಾಮೂಲಿ ಊಟದ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಇದನ್ನೇ ನೆನೆಸ್ಬಿಟ್ಟು ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ, ನಾನು ಲಿಂಕನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ, ಪಿನ್ ಕಾಮೆಂಟ್ನಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ರೆಸಿಪಿನೇ ಇದು, ಅದನ್ನು ಟ್ರೈ ಮಾಡಿ ನೋಡಿ. ಒಂಚೂರು ಅವಲಕ್ಕಿ ಬೇಡ, ಮೆಂತ್ಯ ಬೇಡ, ಏನೂ ಬೇಡ. ನಾನಲ್ಲಿ ತೋರಿಸಿರೋ ಪ್ರಕಾರವಾಗಿ ನೀವು ಅಕ್ಕಿ ಮತ್ತು ಉದ್ದಿನಬೇಳೆ ರೇಷಿಯೋನ ಹಾಕಿ ಮಾಡಿದ್ರೆ ಇಡ್ಲಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ತಿಂದರೆ ನಮ್ಗೆ ಆಗಲ್ಲ, ಎದೆ ಒತ್ತದಾಗ ಆಗುತ್ತೆ, ಅಸಿಡಿಟಿ ಆಗುತ್ತೆ ಅಂತೆಲ್ಲ ಹೇಳ್ತಿರೋರಿಗೆ ಈ ರೆಸಿಪಿ ಮಾತ್ರ ನಿಮ್ಗೆ ಆ ಥರ ಏನೂ ತೊಂದರೆ ಕೊಡೋದಿಲ್ಲ, ಹದವಾಗುತ್ತೆ. ಆಮೇಲೆ ಎಷ್ಟು ನೆನೆಸ್ಬೇಕು, ಹೇಗೆ ಮಾಡಬೇಕು ಎಲ್ಲದನ್ನು ನಾನು ಡೀಟೇಲ್ಡಾಗಿ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಆ ವಿಡಿಯೋನ ನೋಡಿ, ನಿಮಗೆ ಇಡ್ಲಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಎಷ್ಟೊಂದು ವಿಡಿಯೋಗಳಿದೆ, ಅದರಲ್ಲಿ ಅದು ಒಂದು ಅಂತ ಹೇಳ್ಬೋದು. ಸೊ ಈ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು. ನನಗೆ ಪ್ಯಾಕ್ ಮಾಡಬೇಕಾಗಿತ್ತು. ಚಟ್ನಿ ಕೂಡ ಸ್ವಲ್ಪ ವಿಶೇಷವಾಗಿ ಮಾಡಿದ್ದೆ, ಇನ್ನೊಂದು ದಿವಸ ಯಾವಾಗಾದ್ರೂ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಇದು ನೋಡೋಕ್ಕೆ ಮಾಮೂಲಿ ಕೆಂಪು ಚಟ್ನಿ ಅಂತ ಅನಿಸುತ್ತೆ, ಅದರ ರುಚಿ ಮಾತ್ರ ಬೇರೆ ಥರನೇ ಇತ್ತು. ನಾನೇನು ಐಡಿಯಾ ಇಟ್ಕೊಂಡು ಮಾಡಿದ್ನೋ ಅದೇ ಥರ ರುಚಿ ಕೂಡ ಬಂದಿತ್ತು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಇಡ್ಲಿ ರೆಸಿಪಿಗೆ ವಿಡಿಯೋ ಶೇರ್ ಮಾಡಿದ್ದೀನಿ, ಲಿಂಕ್ ಶೇರ್ ಮಾಡ್ತೀನಿ. ಚಟ್ನಿನ ಇನ್ನೊಂದು ದಿವಸ ನಿಮ್ಮ ಜೊತೆ ಹೇಗೆ ಮಾಡಿದ್ದೆ ಅಂತ ಹಂಚ್ಕೊಳ್ತೀನಿ. ಸೊ ಇವಾಗ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ನೋ ಸಮಯ. ತುಂಬಾ ಸಾಫ್ಟಾಗಿ ನಾನು ಹಾಟ್ ಕೇಸಲ್ಲಿ ಇಟ್ಟಿದ್ದೆ. ಮತ್ತು ಇನ್ನೊಂದು ಸತಿ ಇನ್ನೊಂದು ರೌಂಡ್ ಇಡ್ಲಿ ಮಾಡೋದು, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇರುತ್ತಲ್ಲ, ವಾಕಿಂಗು, ಸ್ನಾನ, ಪೂಜೆ ಅದೆಲ್ಲದು ಆದಮೇಲೆ ನಿಧಾನಕ್ಕೆ ತಿನ್ನೋಣ ಅಂಥೇಳಿ ಹಾಟ್ ಕೇಸಲ್ಲಿ ಇರಲಿ ಅಂಥೇಳಿ ಹಾಗೆ ಇಟ್ಟಿದ್ದೆ. ಇಡ್ಲಿ, ಬಿಸಿ ಬಿಸಿ ಇಡ್ಲಿ, ತುಪ್ಪ, ಮನೇಲೇ ಬೆಣ್ಣೆನ ಕಾಯಿಸಿ ಮಾಡಿದಂಥ ತುಪ್ಪ, ಎಷ್ಟೊಂದು ಜೊತೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಕ್ಷಯ ಕಲ್ಪದ ಬೆಣ್ಣೆಯಲ್ಲಿ ಹೇಗೆ ಮಾಡ್ತೀನಿ ಅಂಥೇಳಿ. ಸೊ ಆ್ಯಂಡ್ ಚಟ್ನಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಇಡ್ಲಿ ತಿಂಡಿಗಳಲ್ಲಿ ಇಡ್ಲಿ ಇಷ್ಟ, ದೋಸೆ ಇಷ್ಟ, ಉಪ್ಪಿಟ್ಟು ಇಷ್ಟ. ಎಲ್ಲೋದು ಮನೇಲಿ ಮಾಡೋದು ವಿಶೇಷವಾಗಿರುತ್ತೆ. ಆಫ್ಕೋರ್ಸ್ ಒಂದೊಂದು ಸತಿ ಹೊರಗಡೆ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಡೆ ಚೆನ್ನಾಗಿರುತ್ತೆ, ಅಂಥ ಸಂದರ್ಭದಲ್ಲೂ ತಿನ್ನೋದುಂಟು. ಅಥವಾ ಕೆಲವು ಸತಿ ಹೊರಗೆ ಹೋದಾಗ ಏನೂ ಮಾಡೋದಕ್ಕಾಗೋದಿಲ್ಲ, ತಿನ್ನೋದು ಉಂಟು. ಸೊ ಇವಾಗ ಮಧ್ಯಾಹ್ನದ ಅಡುಗೆಗೆ ಹೇಳಿದ್ನಲ್ಲ, ಭಾತ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾರೆಟು, ಗೋರಿಕಾಯಿ, ಕ್ಯಾಪ್ಸಿಕಮ್ಮು, ಬಟಾಣಿ ಇಷ್ಟನ್ನು ಹಾಕಿ ಮಾಡೋಣ ಅಂಥೇಳಿ. ಹಾಗೆಯೇ ವಾಂಗಿಭಾತ್ ಪುಡಿ ಇದ್ದೇ ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಭಾತ್ ಥರ ಮಾಡೋಣ ಅಂಥೇಳಿ ಎಲ್ಲವುದನ್ನು ಉದ್ದುದಕ್ಕೆ ಹೆಚ್ಚಿಟ್ಕೊಳ್ತೀನಿ. ತರಕಾರಿ ಸ್ವಲ್ಪ ಹೆಚ್ಚೋ ಅಷ್ಟರಲ್ಲಿ ಒಲೆ ಮೇಲೆ ಸ್ವಲ್ಪ ಎಣ್ಣೆನ ಇಟ್ಟು ಒಗ್ಗರಣೆಗೆ ಕಾಯೋದಕ್ಕೆ ಇಡ್ತೀನಿ. ಒಂಥರ ಮಲ್ಟಿ ಟಾಸ್ಕಿಂಗ್ ನಡೀತಾ ಇದೆ. ಇದು ಕಾಯೋ ಅಷ್ಟರಲ್ಲಿ ಸ್ವಲ್ಪ ತರಕಾರಿನ ಹೆಚ್ಕೊಂಡ್ರೆ ಒಗ್ಗರಣೆಗೆ ಹಾಕ್ಕೊಂಡು ಒಂದು 15-20 ನಿಮಿಷ, ಅರ್ಧ ಗಂಟೆ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ಮು, ಅಷ್ಟರಲ್ಲಿ
ಬಾತ್ ರೆಡಿಯಾಗೇ ಹೋಗುತ್ತೆ. ಆದರೆ ಇವತ್ತಿನ ದಿವಸ ಸ್ವಲ್ಪ ಗೋರಿಕಾಯಿ ಅಷ್ಟೊಂದೇನು ಎಳೆದಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಒಗ್ಗರಣೆಯಲ್ಲಿ ಇದನ್ನು ಬೇಯಿಸ್ತಾ ಕೂತ್ಕೊಂಡ್ರೆ ಸಾಕಷ್ಟು ಸಮಯ ತೊಗೊಳುತ್ತೆ. ಹಾಗಾಗಿ ಇದನ್ನು ನಾನು ಸ್ವಲ್ಪ ನೀರಲ್ಲಿ ಒಂದು 5-8 ನಿಮಿಷದವರೆಗೂ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಬೆಂದಾಗೂ ಆಗುತ್ತೆ, ಹಾಗೆ ಒಗ್ಗರಣೆಯಲ್ಲಿ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಂತೀನಿ. ಎಲ್ಲದೂ ಉದ್ದುದಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇನ್ನೊಂದು ಚಾಪರು ತೊಗೊಂಡೆ ಅಂತ ತೋರಿಸಿದ್ದೆ ನಿಮ್ಮಲ್ಲಿ, ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ ಶಾರ್ಟ್ಸಲ್ಲಿ. ಆ ಚಾಪರಲ್ಲಿ ಈರುಳ್ಳಿ, ಟೊಮ್ಯಾಟೊ ಇದೆಲ್ಲದು ಕೂಡ ತುಂಬ ಚೆನ್ನಾಗಿ ಕಟ್ ಮಾಡೋದಕ್ಕೆ ಅನುಕೂಲವಾಗಿದೆ. ಸ್ವಲ್ಪ ಅಂದರೆ ನಿಮಗೆ ಸಣ್ಣದಾಗಬೇಕು ಅಥವಾ ಒಗ್ಗರಣೆಯಲ್ಲಿ ಬೆಂದು ಹೋಗೋ ಹಾಗೆ ಇರಬೇಕು ತರಕಾರಿ ಅಂದರೆ ಆ ಚಾಪರ್ನಲ್ಲಿ ನೀಟಾಗಿ ಕಟ್ ಆಗತ್ತದು. ಇಲ್ಲ ನಿಮಗೆ ದಪ್ಪಕ್ಕೆ ಬೇಕು ಅಂತಂದರೆ ಅದರಲ್ಲಿ ಆಗೋದಿಲ್ಲ. ಅದರಲ್ಲಿ ಒಂದೇ ಥರನೇ ಆಗೋದು, ಎಲ್ಲದೂ ಕೂಡ ಸಣ್ಣದಾಗಿ ಕಟ್ಟಾಗಿ ಹೋಗುತ್ತೆ. ದೊಡ್ಡದಾಗಿ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ತೀವಿ ಅಂತಂದರೆ ಆ ಥರ ಆಗೋದಿಲ್ಲ. ನಿಮಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ನೀವು ತರಿತರಿಯಾಗಿ ರುಬ್ಕೋಬೇಕು ಅಂತಂದರೆ ಆ ಚಾಪರ್ ಏನಿದೆಯಲ್ಲ ಅದಂತೂ ಬೆಸ್ಟ್ ಅಂತ ಹೇಳ್ಬೋದು. ಅದರ ಲಿಂಕ್ನು ಕೂಡ ನಾನು ಶೇರ್ ಮಾಡ್ತೀನಿ. ತರಕಾರಿ ಎಲ್ಲ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಕ್ಯಾರೆಟ್ ಹೆಚ್ಕೊಂಡಿದ್ದಾಯಿತು, ಕ್ಯಾಪ್ಸಿಕಮ್ಮು ಹೆಚ್ಕೊಂಡಿದ್ದಾಯಿತು. ಇದನ್ನು ನಾನು ನೆನ್ನೆನೇ ಇದ್ರದ್ದು ನಾರೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಹಾಗಾಗಿ ಇವತ್ತಿನ ದಿವಸ ಕೆಲಸ ಕಡಿಮೆ ಇತ್ತು, ಒಂದು ಸ್ವಲ್ಪ ಹೆಚ್ಕೊಂಡು ಹಾಕ್ಕೊಳ್ಳೋದಷ್ಟೇ. ಇದು ಗೋರಿಕಾಯಿ ನೀವು ಮುರಿದು ಹಾಕ್ತೀರಾ ಅಂತಂದರೆ ಆವಾಗಲೂ ಕೂಡ ಸ್ವಲ್ಪ ನಾರು ಬಂದೇ ಬರುತ್ತೆ. ಆದರೆ ಇವತ್ತಿನ ದಿವಸ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಒಂದು 25 ನಿಮಿಷದಲ್ಲಿ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಇದನ್ನು ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಇತ್ತು. ಮತ್ತು ಇನ್ನು ಒಳಗಡೆ ಎತ್ತಿಟ್ಬಿಟ್ರೆ ಚೂರು ಅದನ್ನು ಯಾವತ್ತು ಹಾಕೋದಕ್ಕೆ ಮರ್ತು ಹೋಗುತ್ತೆ, ಅದು ಫ್ರಿಜ್ಜಲ್ಲಿ ಹಾಗೆ ಉಳ್ಕೊಳ್ಳುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಎಲ್ಲದನ್ನು ಹಾಕಿ ನಾನು ಹೇಳಿದ್ನಲ್ಲ, ಈಗ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಡ್ತಾ ಇದ್ದೀನಿ. ಜೊತೆಗೆ ಬಟಾಣಿ, ಏನು ಫ್ರೋಝನ್ ಬಟಾಣಿ ಇತ್ತಲ್ಲ ಅದನ್ನು ಕೂಡ ನಾನು ಇದ್ರ ಜೊತೆಗೆ ಸೇರಿಸಿ, ಆಮೇಲೆ ಇದೊಂದು ಸ್ವಲ್ಪ ಅಂದರೆ ಗೋರಿಕಾಯಿ ಬೆಂದ ಮೇಲೆ ಅದ್ರ ಜೊತೆಗೆ ಬಟಾಣಿನ ಹಾಕಿ ಬೇಯಿಸ್ಕೊತೀನಿ. ಇದು ಬೇಗ ಬೆಂದ ಹೋಗುತ್ತೆ, ಏನು ತೊಂದರೆ ಇಲ್ಲ. ಜೊತೆಗೆ ಇಲ್ಲಿ ಒಗ್ಗರಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಮಾಮೂಲಿ ಎಲ್ಲ ಒಗ್ಗರಣೆಗೆ ಹಾಕೋದೇನಿರುತ್ತಲ್ಲ, ಒಣಮೆಣಸಿನ್ಕಾಯಿ, ಸ್ವಲ್ಪ ಒಂದು ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪು ಎಲ್ಲದನ್ನು ಹಾಕಿದ್ದೀನಿ. ಬೇಕಾದರೆ ಗೋಡಂಬಿ ಹಾಕೋಬೋದು, ಚೆನ್ನಾಗಿರುತ್ತೆ ಬಾತಿಗೆ. ಹಾಗೆಯೇ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಇದನ್ನು ಹಾಕಾಯಿತು. ಇಲ್ಲಿ ಪಕ್ಕದಲ್ಲಿ ಗೋರಿಕಾಯಿ ಮತ್ತು ಬಟಾಣಿ ಬೇಯ್ತಾ ಇದೆ. ಈ ಬಾತಂತೂ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಬಾಕ್ಸಿಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ಗೆ ಏನಾದ್ರು ರೈಸ್ ಐಟಮ್ ಮಾಡಬೇಕು ಅಂತಿದ್ರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಗೋರಿಕಾಯಿ ಸ್ವಲ್ಪ ಎಳೆದಾಗಿರುತ್ತಂದು ಒಗ್ಗರಣೆನಲ್ಲಿ ಬೇಯಿಸ್ಕೊಂಡು ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಚೆನ್ನಾಗೇ ಬಂದಿತ್ತು. ಆದರೆ ಹೇಳಿದ್ನಲ್ಲ, ಎಳೆ ಗೋರಿಕಾಯಿ ಅಷ್ಟು ಅದರ ಒಂದು ರುಚಿ ಘಮನೇ ಬೇರೆ ಅಂತ ಹೇಳ್ಬೋದು. ಇಲ್ಲಿ ಹೆಚ್ಚು ಕಡಿಮೆ ಒಂದು ಅರ್ಧ-ಮುಕ್ಕಾಲು ಭಾಗದಷ್ಟು ಬೆಂದು ಹೋದಂಗೆ ಆಗಿತ್ತು. ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಒಗ್ಗರಣೆಗೆ ಗೊತ್ತಲ್ಲ ಏನೇನು ಬಾತಿನ ಪೌಡ್ರು, ಅರಿಶಿನ, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಈ ಥರ ಬಾತ್ ಐಟಮ್ಗಳೆಲ್ಲ ನೀವು ಮಾಡ್ತಿದ್ದಾಗ ಒಂದು 1/4 ಚಮಚ, ಅರ್ಧ ಚಮಚ ಅಷ್ಟು ಸಕ್ಕರೆ ಹಾಕ್ಕೊಂಡು, ಆಮೇಲೆ ಮುಂಚೆನೇ ಅಂದರೆ ಒಂದು ಸ್ವಲ್ಪ ಉಪ್ಪಂತೂ ಸೇರಿಸ್ಕೊಂಡಿರ್ತೀವಿ ತರಕಾರಿ ಹಾಕಿದ ತಕ್ಷಣ, ಯಾಕೆಂದರೆ ಬೇಗ ಬೇಯೋದಕ್ಕೆ ಸಹಾಯ ಮಾಡುತ್ತೆ ಅಂಥೇಳಿ. ಸಕ್ಕರೆನೂ ಹಾಕಿದ್ರೆ ನೀವು ಆಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಅಥವಾ ಹುಣಸೆ ಹಣ್ಣಿನ ರಸ ಹಾಕಿ, ಇವಾಗ ಹಾಕಿದ್ದು ಉಪ್ಪು ಅಷ್ಟು ಅಂದರೆ ಇಡೀ ಬಾತ್ ಕಲಿಸ್ದಾಗ ಎಷ್ಟು ಬೇಕಾಗುತ್ತೆ ಅಂತ ಒಂದು ಅಂದಾಜಿತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಉಪ್ಪು ಹಾಕಿದ್ದು. ಮುಂಚೆ ಒಂದು ಚಿಟಿಕೆ ಹಾಕಿದ್ದೆ ನಾನು, ತರಕಾರಿ ಎಲ್ಲ ಅಂದರೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಇದೆಲ್ಲ ಬೇಗ ಬೆಂದು ಹೋಗಲಿ ಅಂಥೇಳಿ. ಏನು ಹೇಳ್ತಿದ್ದೆ, ಸಕ್ಕರೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ಈ ಹಂತದಲ್ಲಿ ಸಕ್ಕರೆ ಹಾಕಿದ್ರೆ ಅದು ಚೆನ್ನಾಗಿ ಒಂದು ರೀತಿ ಕ್ಯಾರಮಲೈಸ್ ಆಗಿ ಅದ್ರದ್ದೊಂದು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಆಮೇಲೆ ಇದಕ್ಕೆ ಬೇಕಾದರೆ ಹುಳಿಗೆ ಹುಣಸೆ ರಸ ಹಾಕ್ಕೊಳ್ಳಿ ಅಥವಾ ನಿಂಬೆಹಣ್ಣು ಇಟ್ಕೊಳ್ಳಿ, ಯಾವ್ದಾದ್ರು ಸರಿ. ಈಗ ಹಾಕ್ತೀನಿ ಸಕ್ಕರೆ ಎಷ್ಟು ನಾನು ತೋರಿಸಿದ್ನಲ್ಲ ಅಷ್ಟೇ ಕಡಿಮೆ ಕ್ವಾಂಟಿಟಿ, ಅದಕ್ಕಿಂತ ಏನು ಜಾಸ್ತಿ ಬೇಕಾಗೋದಿಲ್ಲ. ಆಮೇಲೆ ನೀವು ಹುಳಿ ಹಾಕಿದಾಗ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ರುಚಿ. ಹುಣಸೆ ಹಣ್ಣಿನ ರಸ ನೀವು ಹಾಕ್ತೀರಾ ಅಂತಂದರೆ ಗಟ್ಟಿಯಾಗಿ ಹಿಂಡಿಟ್ಕೊಳ್ಳಿ, ಒಂದು 2-3 ಚಮಚದಷ್ಟು. ಇವಾಗ ನಾನು ವಾಂಗಿಬಾತಿನ ಪುಡಿನ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇದ್ದಿದ್ದು ವಾಂಗಿಬಾತ್ ಪುಡಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ. ಆಮೇಲೆ ನಾನು ಇದಕ್ಕೆ ಒಂದು 3/4 ಚಮಚ, ಅರ್ಧದಿಂದ 3/4 ಚಮಚ ಅಷ್ಟು ಹುಳಿ ಪುಡಿನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿದೆ. ಹುಳಿ ಪುಡಿನೂ ಹಾಕ್ಬೋದು, ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ಅದರಲ್ಲೂ ಕೊತ್ತಂಬರಿ ಬೀಜ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಮೆಣಸು ಇರುತ್ತೆ. ವಾಂಗಿಬಾತಿಗೆ ಆದರೆ ಮರಾಠ ಮೊಗ್ಗು, ಗಸಗಸೆ ಇನ್ನೊಂದು ಸ್ವಲ್ಪ ಅದೆಲ್ಲ ಆ್ಯಡ್ ಮಾಡಿರ್ತೀವಿ. ಬಟ್ ಇವತ್ತಿನ ದಿವಸ ಕಡಿಮೆ ಆಯ್ತಲ್ವ, ಹಾಗಾಗಿ ಒಂದು ಅರ್ಧ-ಮುಕ್ಕಾಲು ಚಮಚಷ್ಟು ನಾನು ಹುಳಿ ಪುಡಿನೇ ಹಾಕಿದೆ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಆಯಿತು. ವಾಂಗಿಬಾತಿನ ಪುಡಿ ಘಮನೇ ಬರ್ತಿತ್ತು. ನೀವು ಹುಳಿ ಪುಡಿನ ಒಂದನ್ನು ಮಾಡಿಟ್ಕೊಂಡ್ರೆ
ಅದಕ್ಕೆ ಚೂರು ಬೇರೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ವಾಂಗಿಬಾತಿಗೆ ಪುಡಿ ಮಾಡ್ಕೋಬೋದು, ಬಿಸಿಬೇಳೆ ಬಾತಿಗೆ ಮಾಡ್ಕೋಬೋದು, ಪಲ್ಯದ ಪುಡಿ ಥರ ಬಳಸ್ಬೋದು. ಒಂಥರ ಅದು ಮಲ್ಟಿಪರ್ಪಸ್ಸು ಅಂತ ಹೇಳ್ಬೋದು. ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ಜಾಸ್ತಿನೇ ಕೊಬ್ಬರಿ ಹಾಕಿದ್ದೀನಿ. ವಾಂಗಿಬಾತು ಅಂಥದ್ದೆಲ್ಲ ಮಾಡಿದಾಗ ಕಾಯಿ ಹಾಕೋಕ್ಕಿಂತ ಕೊಬ್ಬರಿ ಹಾಕೋದು ಉತ್ತಮ. ಯಾಕೆಂತಂದರೆ ನೀವು ಒಂದು ಸ್ವಲ್ಪ ಇಟ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಹಳ್ಸೋಗೋದಿಲ್ಲ. ಆಮೇಲೆ ಕೊಬ್ಬರಿ ಒಂದು ಆ ಸಿಹಿ ಒಂದು ಘಮ ಇರುತ್ತಲ್ಲ, ಅದೇ ಬೇರೆ ಥರನೇ. ಕಾಯಿ ಏನಾರು ಹಾಕಿದ್ರೆ ನೀವು ತಕ್ಷಣ ತಿಂದು ಖಾಲಿ ಮಾಡ್ತೀರಾ, ಬಾಕ್ಸಿಗೆಲ್ಲ ಏನು ಹಾಕೊಳ್ಳೋದಿಲ್ಲ. ಆ ಥರ ಎಲ್ಲ ಇದ್ದರೆ ನೀವು ಬೇಕಾದರೆ ಕಾಯಿನ ಹಾಕ್ಕೋಬೋದು. ಅನ್ನ ಕುಕ್ಕರ್ ಕೂಲಾಗಿತ್ತು, ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಯಾವಾಗಲೂ ನಾನು ಹಾಕೋದು ಅಂದರೆ, ಈ ಅನ್ನ ಎಲ್ಲ ಹಾಕಿದ್ಮೇಲೆ 1 ರಿಂದ 2 ಚಮಚ ತುಪ್ಪ ಅಷ್ಟೇ. ಇದು ಒಂಥರ ನಮ್ಮ ಅಜ್ಜಿ ಮಾಡ್ತಿದ್ದಂಥ ಒಂದು ಟ್ರಿಕ್ಕು, ನಮ್ಮ ಅಜ್ಜಿಯಿಂದ ಕಲ್ತಂಥ ಒಂದು ಟಿಪ್ ಅಂತ ಹೇಳ್ಬೋದು. ಈ 1-2 ಚಮಚ ತುಪ್ಪ ಹಾಕ್ಬಿಟ್ಟು ನೀವು ಆಮೇಲೆ ಕಲಿಸ್ಬಿಟ್ಟು ಇಟ್ಟರೆ, ನೀವು ಮಧ್ಯಾಹ್ನ ತಿನ್ನಿ ಅಥವಾ ಅಕಸ್ಮಾತ್ ಮಿಕ್ಕಿದ್ರೆ ಸಂಜೆಗೆ ತಿಂದರೂ ಕೂಡ ಏನು ಮಿಗೋದೇ ಇಲ್ಲ. ಆಫ್ಕೋರ್ಸ್ ಖಾಲಿಯಾಗೇ ಹೋಗೋದು ಸಾಮಾನ್ಯವಾಗಿ ಈ ಬಾತ್ಗಳೆಲ್ಲ. ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ, ತುಪ್ಪದ ಘಮ ಇರ್ಬೋದು. ಆಫ್ಕೋರ್ಸ್ ಕೆಲವ್ರಿಗೆ ತುಪ್ಪ ಇಷ್ಟ ಇಲ್ಲ, ಆ ಥರದ್ದೆಲ್ಲ ಏನೇ ಇರಲಿ, ಆದರೆ ದೇಹದ ಆರೋಗ್ಯಕ್ಕೆ ಒಂದು ಸ್ವಲ್ಪ ತುಪ್ಪ ತಿನ್ನೋದು ಒಳ್ಳೆಯದೇನೆ. ಈಗ 1-2 ಚಮಚ ಹಾಕೋ ತುಪ್ಪದ ಘಮ ಏನಿದೆಯಲ್ಲ, ಅದು ಒಂಥರ ನಾವು ತುಪ್ಪದಲ್ಲೇ ಮಾಡಿದ್ದೀವೇನೋ ವಾಂಗಿಬಾತ್ನ ಅನ್ನೋ ಥರ ಅನಿಸಿರುತ್ತೆ. ಆಮೇಲೆ ಒಂದು ವಿಶೇಷವಾದ ರುಚಿ ಕೊಡುತ್ತೆ. ನೀವು ಯಾವತ್ತೂ ಇದನ್ನು ಮಾಡಿಲ್ಲ ಅಂದರೆ ಒಂದಿಷ್ಟು ರಂಪ ಇದೆ, ಏನೋ ಕೆಲಸ ನಡೀತಿತ್ತು, ಪ್ರಿಂಟರ್ ಎಲ್ಲ ಅಲ್ಲೇ ಇದೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿ ಅದನ್ನ. ಬಟ್ ಫುಲ್ ಲೆಂತ್ ನನ್ನ ಕುರ್ತಾ ತೋರಿಸ್ಬೇಕು ಅಂದರೆ ನನಗೆ ಇದೇ ಫ್ರೇಮ್ನೇ ಸೆಟ್ ಮಾಡಬೇಕಾಯಿತು. ಈ ಕುರ್ತಾ ನಾನು ವೆಬ್ಸೈಟಲ್ಲಿ ತೊಗೊಂಡೆ. ಇದು ಲಾಸ್ಟ್ ಒಂದು ಬ್ಲಾಗಲ್ಲಿ ಶಬ್ದ ಇದೆ, ಸಾರಿ. ಲಾಸ್ಟ್ ಒಂದು ಬ್ಲಾಗಲ್ಲಿ ಒಂದು ಗ್ರೀನ್ ಕಲರ್ ಕುರ್ತಾ ತೊಗೊಂಡಿದ್ದೆ, ನೆನಪಿದೆಯಾ? ನನಗೆ ಮನೆಗೆ ಬಂದಮೇಲೆ ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ನಿಮಗೂ ಕೂಡ ಹೇಳಿದೆ. ಸೊ ಅದನ್ನು ಕೊಟ್ಬಿಟ್ಟು ವಾಪಸ್ಸು ಈ ಕುರ್ತಾನ ತೊಗೊಂಡೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಲೈಟಲ್ಲೂ ಅದೇ ಥರ, ಅಲ್ಲಿ ಹೇಗೆ ಕಾಣಿಸ್ತಿತ್ತು ಮನೆಗೆ ಬಂದಮೇಲೂ ಅದೇ ಥರನೇ ಕಾಣಿಸ್ತು. ಆ ಗ್ರೀನ್ ಕಲರ್ ಕುರ್ತಾ ಅಲ್ಲಿ ಬ್ರೈಟಾಗಿ ಕಾಣಿಸ್ತಿತ್ತು, ಮನೆಗೆ ಬಂದಮೇಲೆ ಡಲ್ಲಾಗಿ ಕಾಣಿಸ್ತಿತ್ತು. ಇದರ ಸ್ಲೀವ್ಸ್ ನಂಗೆ ಇಷ್ಟ ಆಯಿತು, ಈ ರೀತಿ ಬೆಲ್ ಸ್ಲೀವ್ಸು. ಹಾಗೇನೆ ಮಿಷನ್ ಎಂಬ್ರಾಯ್ಡ್ರಿ ಇದೆ, ಇಲ್ಲೂ ಇದೆ, ಜೊತೆಗೆ ನೆಕ್ಕಲ್ಲೂ ಇದೆ. ನೆಕ್ ಕೂಡ ತುಂಬ ಚೆನ್ನಾಗಿದೆ. ಎಸ್, ಇದರಲ್ಲಿ ನನಗೆ ಎಕ್ಸ್ಟ್ರಾ ಸ್ಮಾಲ್ ಸಿಕ್ತು. ಅದರಲ್ಲಿ ನನಗೆ ಸ್ಮಾಲ್ ಇತ್ತು, ಸ್ಮಾಲ್ ತುಂಬ ಲೂಸ್ ಆಗ್ತಿತ್ತು. ಇದರಲ್ಲಿ ಎಕ್ಸ್ಟ್ರಾ ಸ್ಮಾಲು ಕರೆಕ್ಟಾಗಿದೆ. ಶೋಲ್ಡ್ರು ಆಮೇಲೆ ಇದೂ ಏನಂತಾರೆ ಬಾಡಿ ಫಿಟ್ಟಿಂಗು ಎಲ್ಲವೂ ಕೂಡ ಕರೆಕ್ಟಾಗಿದೆ, ಕಂಫರ್ಟಬಲ್ ಆಗಿದೆ. ಇದು ಏನಂತಾರೆ ಸ್ವಲ್ಪ ಏಲೈನ್ ಅಲ್ಲ, ಏಲೈನ್ ಅಂತಲೇ ಹೇಳ್ಬೋದು. ಅನಾರ್ಕಲಿ ಥರ ಅಲ್ಲ, ಇದು ಇಷ್ಟೇ ಇರೋದು ಫ್ಲೇರು. ಫುಲ್ ಸ್ಟಿಲ್ ನನಗಿನ್ನೂ ತೋರ್ಸೋಕ್ಕಾಗ್ತಿಲ್ಲ ನಿಮಗೆ. ಇದೇ ಥರನೇ ಪ್ಲೈನ್ ಆಗಿದೆ, ಕೆಳಗಡೆ ಎಲ್ಲ ಏನೂ ವರ್ಕ್ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ ಇದು. ವರ್ಕು ಎಲ್ಲೂ ಸಿಕ್ಕಾಕೊಳ್ಳೋ ಹಾಗೆ ಅಥವಾ ಹೆವಿಯಾಗಿ ಒಂದೊಂದ್ಸತಿ ವರ್ಕ್ ಮಾಡಿ ಕುರ್ತಾಗಳು ತೊಗೊಂಡ್ರೆ ಒಳ್ಳೆ ರೊಟ್ಟಿ ಇದ್ದಂಗೆ ಇರುತ್ತೆ, ಹಾರ್ಡ್ ಆಗಿರುತ್ತೆ. ಆ ಥರ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟು ಈ ಕಲರ್ದೇ ಹಾಕೊಂಡಿದ್ದೀನಿ, ಸಾರಿ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಇವಾಗ ಎಲ್ಲರದ್ರೂ ಬೇಜು, ಆಫ್ ವೈಟು, ಬ್ರೌನು, ಲೈಟ್ ಬ್ರೌನು, ಗ್ರೇ ಎಲ್ಲ ಇದೇ ಇರುತ್ತೆ. ಸೊ ಈ ಕಲರ್ದೇ ನಾನು ತೊಗೊಂಡೆ ಮೊನ್ನೆ, ಒಂದು ಕಡೆ ಕಾಣಿಸ್ತು ಅಂಥೇಳಿ. ನಂತರ ಈ ಕಲರ್ದು ಇರಲಿಲ್ಲ, ಸೊ ಇದು ಒಳ್ಳೆ ಸೆಟ್ ಆಯಿತು. ಈ ಕಡೆ ಫ್ರೇಮಲ್ಲಿ ತೋರ್ಸೋಕ್ಕಾಗತ್ತಾ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬಟ್ ಇದೇ ಫ್ರೇಮಲ್ಲೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಸೊ ಇದು ಸ್ಲೀವ್ಸ್ ಈ ಥರ ಇದೆ. ಬೆಳಗಿಂದ ಏನೆಲ್ಲ ಅಡುಗೆ ತಿಂಡಿ ಆಯಿತು ಅಂತ ನೀವು ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊಳ್ತೀನಿ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟೇನೆ ನಾನು ಇದೆಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಈಗ ಊಟ ಮಾಡಬೇಕು. ಅದಕ್ಕೂ ಮುಂಚೆ ಕುರ್ತಾ ಮತ್ತು ಅದರ ಬಾಟಮಿನ ಪೂರ್ತಿ ಲುಕ್ ತೋರಿಸೋಣ ಅಂಥೇಳಿ ನಾನು ನಿಮಗೆ ಇನ್ನೊಂದು ಆ್ಯಂಗಲಲ್ಲಿ ಟ್ರೈ ಮಾಡಿದೆ. ಆವಾಗಲೂ ಕೂಡ ನಿಮ್ಗೆ ತೋರಿಸೋಕ್ಕಲ್ಲ. ಈ ಒಂದು ಆ್ಯಂಗಲಲ್ಲಿ ಕರೆಕ್ಟಾಗಿ ಫ್ರೇಮಲ್ಲಿ ಕರೆಕ್ಟಾಗಿ ಕಾಣೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಸೊ ಬಾತು ಈ ರೀತಿ ರೆಡಿಯಾಗಿತ್ತು, ತುಂಬಾ ಕಲರ್ಫುಲ್ಲಾಗಿ, ತುಂಬ ರುಚಿಯಾಗಿ, ಹಾಗೆಯೇ ತರಕಾರಿ ಭರಿತವಾಗಿ. ನಮ್ಮಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಇರುತ್ತೆ, ನೀವು ಬೇಕಾದರೆ ಕಡಿಮೆ ಹಾಕ್ಕೊಂಡು ಮಾಡ್ಬೋದು. ನೆನ್ನೆ ವ್ಲಾಗ್ ಮಾಡ್ತಿದ್ದೆ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಇನ್ನೇನು ವ್ಲಾಗ್ ಮಾಡಲಿಲ್ಲ. ಸಂಜೆ ಹೊತ್ತು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆದೆ. ಇವಾಗ ಇದೊಂದನ್ನು ತೋರಿಸ್ಬಿಟ್ಟು ನಿಮಗೆ ವ್ಲಾಗ್ನ ಮುಗಿಸೋಣ ಅಂದ್ಕೊಂಡೆ. ಹಾಗೆ ಕೆಲವೊಂದು ಮನಸ್ಸಿನ ಮಾತನ್ನ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಏನು ಅಂತಂದರೆ, ಕೆಲವೊಬ್ಬರಿಗೆ ನಾವು ನಮ್ಮ ಒಳ್ಳೆತನನ ತೋರಿಸಿದ್ರೆ ಅವ್ರು ಅದನ್ನು ನಮ್ಮ ಒಳ್ಳೆತನ ಅಂತ ಅಂದ್ಕೊಳ್ದೇನೆ, ಓ ಇವ್ರು ವೀಕು, ಇವ್ರ ಕೈಲಿ ಏನೂ ಆಗಲ್ಲ, ನಾವು ಇವ್ರನ್ನ ಹೇಗೆ ಬೇಕಾದರೂ ಬಳಸ್ಕೋಬೋದು, ಅಥವಾ ನಾವು ಹೇಗೆ ಬೇಕಾದರೂ ಇವ್ರ ಹತ್ರ ನಮಗೆ ಬೇಕಾಗಿದ್ದನ್ನು ಇವ್ರ ಹತ್ರ ಮಾಡಿಸ್ಕೋಬೋದು, ನಮ್ಮ ಕೆಲಸನ ಇವ್ರ ಹತ್ರ ತೆಗೆಸ್ಕೋಬೋದು ಅಂತ ನೋಡ್ತಾರೆ. ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಆ ಥರ ಮಾಡಿದ್ರೆ ಅವ್ರಿಗೇನೆ ತಿರುಗುಬಾಣ ಆಗಿ ಏಟು ಬೀಳುತ್ತೆ. ನಿಮ್ಮ ಜೀವನದಲ್ಲೂ ಇದು ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳಕ್ಕೆ ಬರ್ತಾರಲ್ಲ,
ಅದು ಯಾವುದೇ ಥರದಲ್ಲಿರ್ಬೋದು, ಫ್ಯಾಮಿಲಿಲಿ ಆಸ್ತಿ ಪಾಸ್ತಿ ವಿಷಯಗಳಲ್ಲಿರ್ಬೋದು, ಅಥವಾ ಫ್ರೆಂಡ್ಸಲ್ಲಿ ಏನೋ ಒಂದು ಅವ್ರ ಲಾಭಕ್ಕಿರ್ಬೋದು, ಅಥವಾ ಕೆಲಸ ಮಾಡ್ತಿರೋ ವಾತಾವರಣದಲ್ಲಿ ಇರ್ಬೋದು, ಅಥವಾ ನಾವು ಇನ್ನೊಬ್ಬರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಕೆಲಸ ಮಾಡೋಕೆ ಹೊರಟಾಗಿರ್ಬೋದು. ಎಲ್ಲ ಕಡೆನೂ ಫ್ಯಾಮಿಲಿಲಂತೂ ಇವತ್ತಿನ ದಿವಸ ಬೇಕಾದಷ್ಟು ನೋಡ್ತಾನೆ ಇರ್ಬೋದು, ಹೇಗೆ ಬೇರೆಯವ್ರದನ್ನ ಬಡದ್ ಬಾಯಿಗೆ ಹಾಕೋಬೇಕು ಅಂತ ನೋಡ್ತಾ ಇರ್ತಾರೆ, ನಾಚಿಕೆ ಇಲ್ದೇನೆ. ಅದರಲ್ಲಂತೂ ಇನ್ನೊಂದು ಮಾತೇ ಇಲ್ಲ, ದೊಡ್ಡವರು ಅಂತ ಹೊರಗಡೆ ತೋರಿಸ್ಕೊತಾ ಇರ್ತಾರೆ. ಅಂದರೆ ನಾಚಿಕೆ ಇಲ್ದೇನೆ ಬೇರೆಯವ್ರ ಪಾಲಿಂದು ತಿಂದು ತೇಗೋಣ, ಓಕೆ ನಮಗೆ ಎಷ್ಟಿದ್ರು ಸಾಲದು, ನಮಗೆ ನಮ್ಮ ಮಕ್ಕಳಿಗೆ ಎಲ್ಲ ಮಾಡ್ಕೊಂಡು ತಿಂದು ಬೇರೆಯವರಿಗೆ ಎಷ್ಟು ತೊಂದರೆ ಕೊಟ್ಟರು ಪರವಾಗಿಲ್ಲ, ಸಮಾಜದಲ್ಲಿ ಒಂದು ಏನಂತಾರೆ ಕೆಟ್ಟ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ಮೂಡಿಸಿ ನಾವು ಬೇರೆಯವ್ರ ಪಾಲಿಂದು ಕಿತ್ಕೊಂಡು ತಿನ್ನೋಣ ಅಂತ ಇವತ್ತಂತೂ ಸಾಕಷ್ಟು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನೋಡ್ತಿರ್ತೀವಿ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಆ ಸಮಯದಲ್ಲಿ ಗೆಲುವು ಅವ್ರಿಗೆ ಸಿಕ್ತು ಅಂತ ಅನ್ಸ್ಬೋದು, ಆದರೆ ಕಾಲ ಕಳೆದ ಹಾಗೆ ಒಂದು ತಿರುಗೇಟು ಬಿದ್ದೇ ಬೀಳುತ್ತೆ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಯಾರು ಮೋಸ ಕೊಳಗಾಗ್ತಿರ್ತಾರಲ್ಲ ಅವರೇ ಎಚ್ಚೆತ್ಕೊಂಡು ಅವರು ಒಂದು ಸರಿಯಾದ ಆ್ಯಕ್ಷನ್ ತೊಗೊಂಡು ಎದುರುಗಿರೋರಿಗೆ ಒಂದು ಸರಿಯಾದ ಪಾಠ ಕಲಿಸ್ಬೋದು. ಅಥವಾ ಅವರಿಗೆ ಒಂದು ಕೊಲಾಬ್ರೇಷನಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಥರ ನಮ್ಮಿಂದ ಇವರು ತುಂಬ ನಮ್ಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ, ನಮ್ಮನ್ನು ಬಳಸ್ಕೋತಿದ್ದಾರೆ ಅಂದ ತಕ್ಷಣ ಅವ್ರನ್ನ ಆ ಕೊಲಾಬ್ರೇಷನಿಂದ ಹೊರಗೆ ಹಾಕ್ಬೋದು. ಅಥವಾ ಕಾಲ ಅಂತೂ ಬುದ್ಧಿ ಕಲಿಸುತ್ತೆ, ಆದರೆ ನಾವು ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಕೆಲವೊಂದನ್ನು ನಮ್ಮ ಕೈಲೇ ಮಾಡೋಕ್ಕಾಗೋದಂಥದ್ದು ಇರುತ್ತೆ. ನಮ್ಮ ಪ್ರಯತ್ನನೂ ತುಂಬ ಮುಖ್ಯ ಆಗುತ್ತೆ. ದೇವರು ಸುಮ್ಮನೆ ಕೈಕಾಲು ಕಟ್ಕೊಂಡು ಕೂತಿರೋರ್ಗಂತೂ ಸಹಾಯ ಮಾಡಲ್ಲ ಅಂತ ಅಂತಾರೆ. ನಾವು ಸ್ವಲ್ಪ ಎಫರ್ಟ್ಸ್ ಹಾಕಿ ನಮ್ಮ ಕಡೆಯಿಂದನೂ ಪ್ರಯತ್ನಗಳಾದಾಗ ಖಂಡಿತ ಇದಾಗೆ ಆಗುತ್ತೆ. ಇದು ಮನಸ್ಸಿನ ಮಾತು, ಇದಂತೂ ತುಂಬ ಜನಕ್ಕೆ ರಿಲೇಟಬಲ್ಲು, ಹಾಗೇನೆ ಅನುಭವಕ್ಕೆ ಬಂದಿರೋವಂಥದ್ದು ಅಂತ ಅನ್ಕೊಳ್ತೀನಿ. ಒಂದು ಮೈಸೂರು ಸಿಲ್ಕನ್ನು ಇದು ಕೊಟ್ಟಿದ್ದೆ, ಏನಂತಾರೆ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ. ಅವ್ರು ಹೇಳಿದ್ ಕೇಳಿ ಸ್ವಲ್ಪ ಆಶ್ಚರ್ಯ ಆಯಿತು, ಈ ಥರನೂ ಆಗುತ್ತಾ ಅಂತೇಳಿ. ಲಾಸ್ಟ್ ಒಂದು ಬ್ಲಾಗಲ್ಲೂ ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಈ ಸತಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಯಾಕೆಂದರೆ ಮೈಸೂರು ಸಿಲ್ಕಿನ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಹಾಗಾಗಿ ಈ ಥರದ ವಿಷಯಗಳು ಹಂಚ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನ್ನಿಸ್ತು. ತುಂಬ ಜನ ಹಿಂದೆ ಮುಂದೆ ಯೋಚನೆ ಮಾಡದೆ ಹೋಗಿ ₹1000 ಕೊಟ್ಟು ಮೈಸೂರು ಸಿಲ್ಕನ್ನು ಕೊಂಡ್ಕೋತಿದ್ದಾರೆ ಇವತ್ತಿನ ದಿವಸ. ಗೊತ್ತಲ್ಲ ಹೆಂಗಿದೆ ಕ್ಯೂ ಅಂತ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ರಾತ್ರಿ 11 ಗಂಟೆಯಿಂದ ಅಂಗಡಿ ಮುಂದೆ ಕೂತ್ಕೊಂಡು ಬೆಳಗ್ಗೆ ಬಾಗಿಲು ತೆಗಿಯೋದಕ್ಕೆ ಕಾಯ್ತೀಯಾರಂತೆ. ಗೊತ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಒಂದು ಇದರಲ್ಲಿ ಸೀರೆಗಳನ್ನ ತೊಗೊಂಡು ದೇವ್ರಿಗೆ ಉಡಿಸ್ಬೇಕಾ ಗೊತ್ತಿಲ್ಲ. ನನಗಂತೂ ನಮ್ಮನ್ನಂತೂ ಅಂದರೆ ಆ ಥರ ವ್ರತ ಕತೆ ಅಂತ ಏನಿಲ್ಲ, ಪೂಜೆ ಮಾಡ್ತೀವಿ, ಹಬ್ಬ ಆಚರಿಸ್ತೀವಿ. ಹಾಗಾಗಿ ಒಂದು ರೀತಿ ಬದುಕ್ತೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂತ ಇಲ್ದಿದ್ರು ನಮ್ಮ ಮನೆಗಳಲ್ಲಿ ನಮಗೆ ಶ್ರದ್ಧೆಯಿಂದ ಮಾಡುವಂಥ ಪೂಜೆ, ಒಂದು ಏನಂತಾರಲ್ಲ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಂಥ ಮಾಡೋವಂಥ ಪೂಜೆ, ಇದರಲ್ಲಿ ಜಾಸ್ತಿ ನಮಗೆ ನಂಬಿಕೆ. ಲಕ್ಷಾಂತರ ರೂಪಾಯಿ ಒಡವೆ, ₹1000 ಸೀರೆ ಕೊಟ್ಟು ದೇವ್ರಿಗೆ ಹಾಕಿದ್ರೇ ಹಬ್ಬ ಆಗುತ್ತೆ, ಈ ಥರದ ನಂಬಿಕೆಗಳು ನಮ್ಮಲ್ಲಿ ಇಲ್ಲ, ನಮ್ಮ ಮನೇಲಿ ಇಲ್ಲ. ಕೆಲವ್ರಿಗೆ ಅನ್ಸ್ಬೋದು ನಾವು ಇಷ್ಟೊಂದೆಲ್ಲ ಹಾಕೊಂಡು ಬೇರೆದಿದ್ದಾಗ ದೇವರು ಕೂಡ ತರೋದ್ರಲ್ಲಿ ಏನು ತಪ್ಪು ಅಂತ. ಅದು ಅವ್ರವ್ರ ಮನೆ ನಂಬಿಕೆ, ಪದ್ಧತಿ, ಆಚರಣೆಗಳು, ತಪ್ಪೇನಿಲ್ಲ. ಬಟ್ ಒಂದೊಂದ್ಸತಿ ಅನ್ಸುತ್ತೆ ಅಷ್ಟೊಂದು ಕ್ರೇಜು ಬೇಕಾ ಅಂಥೇಳಿ. ಸೊ ಇದು ಒಂದು ಮೈಸೂರು ಸಿಲ್ಕ್ ಸೀರೆ, ಸೆರಗಲ್ಲಿ ಬುಟ್ಟ ಬರುತ್ತಲ್ಲ ಅದು. ಇದು ಡ್ರೈ ಕ್ಲೀನಿಗೆ ಕೊಟ್ಟೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದರಲ್ಲಿ ಯಾವುದೇ ಕಲೆಗಳಿರಲಿಲ್ಲ, ಎಣ್ಣೆ ಇದಿರಲಿಲ್ಲ, ಬರೀ ವಾಟರ್ ಮಾರ್ಕ್ಸ್ ಥರ ಇತ್ತು. ಯಾಕೆಂದರೆ ಎಲ್ಲರೂ ಹೊರಗಡೆ ಉಟ್ಕೊಂಡು ಹೋದಾಗ ಅಕಸ್ಮಾತ್ ಮಳೆ ಬಂತೋ ಅಥವಾ ಏನೋ ಎಲ್ಲೋ ನೀರು ಹಾರುತ್ತೋ ಆ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಇದ್ರೊಳಗೆ ಏನೋ ಅಂತ ಕಲೆ ಇಲ್ಲ ಅಂತ ಹೋಗಿ ತೋರಿಸಿದಾಗ, ಅವರು ಡ್ರೈ ಕ್ಲೀನಿಂಗ್ ತೊಗೊಂಡೋಗಿ ತೋರಿಸಿದಾಗ ಎಲ್ಲದನ್ನು ಕೂಡ ಕೂಲಂಕುಷವಾಗಿ ಬಿಚ್ಚಿ ನೋಡ್ತಾರೆ, ಹಾಗೇನೆ ತೋರಿಸ್ತಾರೆ ಯಾವ್ದು ಕಲೆ ಹೋಗುತ್ತೆ ಯಾವ್ದು ಹೋಗಲ್ಲ ಅಂಥೇಳಿ. ಅವರು ಕೂಡ ಹಾಗೆ ಮಾಡಿದ್ರು, ಅವರು ಬಿಚ್ಚಿ ತೋರಿಸಿದ್ರು. ಆದರೆ ಈ ಸೆರೆಗೆ ಹತ್ರನೋ ಏನೋ ಅನ್ಸುತ್ತೆ, ಈ ಥರ ಫೋಲ್ಡ್ ಆಗೋ ಥರ ಅಲ್ಲಿ ಒಂದು ರೀತಿ ಕಲರ್ ಆದಾಗಿತ್ತು. ಅಂದರೆ ಈ ರೆಡ್ ಕಲರ್ ಮೇಲ್ಗಡೆನೆ ಏನೋ ಒಂದು ಡಾರ್ಕ್ ಒಂಥರ ಏನಂತಾರೆ ಬ್ರೌನ್ ಬ್ಲೂ ಪ್ಯಾಚಸ್ ಥರನೋ ಏನೋ ಇತ್ತು. ಇದೇನಿದೆ ಹೀಗಾಗಿದೆಯಲ್ಲ, ಇದು ಇಲ್ಲಿ ಬರೋ ಜಾಗದಲ್ಲಿ ಎಣ್ಣೆ ಕಲೆ ಆಗೋದು ತುಂಬ ಕಡಿಮೆ, ಸಾಧ್ಯತೆ ಕಡಿಮೆ ಅಂತ ನನಗೂ ಆಶ್ಚರ್ಯ ಆಯಿತು. ಅವರು ನೋಡಿದಾಗ ಅಂದರು ಇಲ್ಲ, ಮೈಸೂರು ಸಿಲ್ಕ್ ಸೀರೆಯಲ್ಲಿ ಈ ಥರ ಅಂದರೆ ಬೇರೆ ಕಲರ್ ಹತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂದರೆ ಬೇರೆ ಕಲರ್ ಹತ್ಕೊಳ್ಳುತ್ತೆ ಅಥವಾ ರಿಯಾಕ್ಟ್ ಮಾಡುತ್ತೆ. ಕೆಲವೊಂದ್ಸತಿ ಬೇರೆ ಕಲರ್ಗಳು ಹತ್ಕೊಂಡ್ರೆ ಕ್ಲೀನಾಗಿ ಗೊತ್ತಾಗ್ತಿರುತ್ತೆ, ಬಟ್ ಒಂದೊಂದ್ಸತಿ ಇದೇ ರಿಯಾಕ್ಟ್ ಆಗಿರುತ್ತೆ, ಇದೇನೆ ಕಾಲಕ್ಕೆ ರಿಯಾಕ್ಟ್ ಆಗಿ ಆ ಥರ ಕಲರ್ ಆಗೋ ಸಾಧ್ಯತೆನೇ ಇರುತ್ತೆ. ನಾನು ಈ ಥರ ಸೀರೆಗಳು ನೋಡಿದ್ದೀನಿ ಮೇಡಮ್, ಇದೇನು ಹೊಸ್ತಲ್ಲ ಅಂತ ಹೇಳಿದ್ರು. ಹೌದಾ, ನನಗೆ ಗೊತ್ತಿರಲಿಲ್ಲ ಅಂತ ಅಂದೆ. ಸೆರಗಿನ ಇದು ಭಾಗದಲ್ಲಿ ಬಟ್ ಡ್ರೈ ಕ್ಲೀನಲ್ಲಿ ಹೆಚ್ಚು ಕಡಿಮೆ ಅದು ಹೋಯಿತು. ನನಗೀಗ ತೋರ್ಸೋದು ಕೂಡ ಗೊತ್ತಿಲ್ಲ ಅದು ಎಲ್ಲಿ ಬರುತ್ತೆ ಅಂತೇಳಿ. ಇಲ್ಲೇ ಈ ಸೆರಗಿನ ಭಾಗದಲ್ಲಿ ಫೋಲ್ಡ್ ಮಾಡಿದ್ರೆ ಒಳಗೆ ಹೋಗ್ತಿತ್ತು, ಹೊರಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೋಯ್ತದು. ಆ ಥರ ಮಾತಾಡ್ತಿದ್ದೆ, ಬ್ಯಾಟ್ರಿ ಡೆಡ್ ಆಗೋಯ್ತು. ಸೊ ಆ ಥರ ಪ್ಯಾಚಸ್ಸು ಅಥವಾ ಬೇರೆ ಬಟ್ಟೆ ಕಲರು ಬ್ಲೌಸಿಂದ ಇರ್ಬೋದು ಅಥವಾ ಇನ್ಯಾವುದೇ ಥರದ
ಸ್ವೆಟ್ಟು ಇದಕ್ಕೆ ರಿಯಾಕ್ಟ್ ಆಗ್ಬೋದು, ಒಟ್ನಲ್ಲಿ ಆ ಥರ ಆಗತ್ತೆ ಅಂತ ಅಂದರು. ಸೊ ಇದು ಸೆರಗ್ ಬರುತ್ತೆ, ಇದು ಗೊತ್ತಿಲ್ಲ ಈ ಥರದ್ದೇ ಎಕ್ಸ್ಪೀರಿಯನ್ಸು ನಿಮ್ಗೆ ಯಾರಿಗಾರು ಆಗಿದೆಯೋ ಇಲ್ಲೋ ಅಂಥೇಳಿ. ಬಟ್ ಹೋಯ್ತದ್ದು. ಮೈಸೂರು ಸಿಲ್ಕಲ್ಲಿ ವಾಟರ್ ಸ್ಟೈನು ಅಂದರೆ ನೀರು ಬಿದ್ದಾಗ ಕಲೆಗಳು ತುಂಬ ಸುಲಭವಾಗಿ ಆಗತ್ತೆ. ಇದ್ರದ್ದು ನೀವು ಮತ್ತೆ ಏನಾರು ಕೋಡ್ ಏನಾರು ಕೇಳ್ಬೋದು, ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಕಾಣ್ತಿದೆ ಅಂತೇಳಿ. ಇದು ಸುಮಾರು ಒಂದು 16 ವರ್ಷದ ಹಳೆ ಸೀರೆ. ಇದಕ್ಕೆ ಅವಾಗ 8,000 ಚಿಲ್ಡ್ರನೋ 7,000 ಚಿಲ್ಡ್ರನೋ ಕೊಟ್ಟು ತೊಗೊಂಡಿದ್ದು ನೆನಪಿದು. ಸೊ ಇದು ಈ ಗಟ್ಟಿ ಬಾರ್ಡ್ರು ನನಗೇನು ಆ್ಯಕ್ಚುಲಿ ಕೆಲವೊಂದ್ಸತಿ ಕೆಲವೊಬ್ರ ಜೊತೆಗೆ ಹೋದಾಗ ಬಲವಂತಕ್ಕೆ ತೊಗೋಬೇಕಾಗತ್ತಲ್ಲ, ಆ ಥರ ತೊಗೊಂಡಿದ್ದು ಸೀರೆ ಇದು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನನಗೇನು ಅವಾಗ ಈ ರೆಡ್ ತೊಗೋಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ. ಬಟ್ ಒಂದೊಂದ್ಸತಿ ಬಲವಂತಕ್ಕೆ ಒಂಥರ ಸುತ್ತಮುತ್ತ ಇರೋದು ಕಾಟ ಜಾಸ್ತಿ ಆಗ್ಬಿಡುತ್ತಲ್ಲ, ಈ ಎಕ್ಸ್ಪೀರಿಯನ್ಸ್ಗಳು ಎಲ್ಲರಿಗೂ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ತೊಗೊಂಡಿದ್ದು. ಓಕೆ, ನಾಟ್ ಏನು ಬ್ಯಾಡು ಅಲ್ಲ ಗುಡ್ಡು ಅಲ್ಲ. ಈಗ ತುಂಬ ಜನಕ್ಕೆ ರೆಡ್ ಎಲ್ಲ ಇಷ್ಟ ಆಗುತ್ತೆ, ನನಗೂ ಕೂಡ ರೆಡ್ ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಸಂದರ್ಭಕ್ಕೆ ಕೆಲವೊಂದು ಸಮಯದಲ್ಲಿ ರೆಡ್ಗಳು ತೊಗೊಳೋದು ಅಷ್ಟು ಸೂಕ್ತವಲ್ಲ ಅಂತ ಇರುತ್ತೆ. ಸೊ ಹಾಗಾಗಿ ಇದು ಸೀರೆ ಡ್ರೈ ಕ್ಲೀನಲ್ಲಿ ಹೋಯಿತು, ಹ್ಯಾಪಿ. ಅಟ್ಲೀಸ್ಟು ಕರೆ ಈ ಥರ ಆಗತ್ತೆ. ಏನೇ ನಂದು ಒಂದು ಏನಂತಾರೆ ಜಾರ್ಜೆಟ್ ಇದೆ ಮೈಸೂರು ಸಿಲ್ಕಲ್ಲಿ, ತೋರಿಸ್ತೀನಿ ಇನ್ಯಾವಾಗಲಾದರೂ. ಅದರೊಳಗಡೆ ಕೆಳಭಾಗದಲ್ಲಿ ಪ್ಯಾಚ್ ಆಗಿದೆ. ಅದು ಯಾವುದೋ ಒಂದು ಗ್ರೀಸ್ ಹಚ್ಚಿರೋದು ಅಥವಾ ಆ ಥರ ಏನೋ ಅನ್ನಿಸ್ತಿರುತ್ತೆ, ನನಗೂ ಅನ್ನಿಸ್ತು. ಅಥವಾ ಯಾವ್ದಾದ್ರು ಬೇರೆ ಬಟ್ಟೆಗೆ ಹತ್ತಿರ ಸಾಧ್ಯನಾ ಗೊತ್ತಿಲ್ಲ ನನಗೆ. ಯಾಕೆ ಹಿಂಗೆ ಡಾರ್ಕ್ ಪ್ಯಾಚಸ್ ಆಗಿದೆ ಅಂತ ಅನ್ಕೊಳ್ತಿದ್ದೆ. ಬಟ್ ಈ ಸತಿ ಡ್ರೈ ಕ್ಲೀನಿಗೆ ಕೊಟ್ಮೇಲೆ ಅನಿಸ್ತು ಮೋಸ್ಟ್ಲಿ ಆ ಸೀರೆ ಜೊತೆಗೂ ಏನೋ ರಿಯಾಕ್ಟ್ ಆಗಿದೆ, ಅದಕ್ಕೋಸ್ಕರ ಆ ಥರ ಆಗಿದೆಯೇನೋ ಅಂತ ನನಗನ್ನಿಸ್ತು. ಅದನ್ನಾಗಲೇ ಒಂದ್ಸತಿ ಡ್ರೈ ಕ್ಲೀನ್ ಮಾಡಿಸಿಟ್ಟೀನಿ. ಇನ್ನೊಂದ್ಸತಿ ಇವ್ರ ಹತ್ರನೇ ತೊಗೊಂಡೋಗಿ ಕೊಡಬೇಕು, ಕೊಟ್ಬಿಟ್ಟು ಕೇಳಿ ನೋಡಬೇಕು ಇದು ಹೋಗುತ್ತಾ ಡ್ರೈ ಕ್ಲೀನ್ನಲ್ಲಿ ಅಂಥೇಳಿ. ಏಕೆಂದರೆ ಅದು ಕೂಡ ತುಂಬ ಚೆನ್ನಾಗಿದೆ. ಆ ಥರ ಸೀರೆಗಳೆಲ್ಲ ಇವಾಗ ತೊಗೋಬೇಕು ಅಂತಂದರೆ ಎಷ್ಟೆಷ್ಟು 1,000 ರೂಪಾಯಿ ಖರ್ಚು ಮಾಡಬೇಕೋ ಗೊತ್ತಿಲ್ಲ. ಸೊ ಇದು ಈ ಮೈಸೂರು ಸಿಲ್ಕ್ ಸೀರೆ ಕತೆ. ಈ ಥರ ಸೆರಗಿರೋ ಅಂಥದ್ದು ಮೈಸೂರು ಸಿಲ್ಕಿಗೆ ಇವಾಗ ಎಷ್ಟು ಸಾವಿರ ಆಗುತ್ತೋ ಗೊತ್ತಿಲ್ಲ, ನನಗಂತೂ ಅಂದಾಜಿಲ್ಲ. ಕನಿಷ್ಠ ಪಕ್ಷ ಒಂದು 35,000-40,000 ರೂಪಾಯಿ ತನಕ ಆಗುತ್ತೇನೋ, ಗೊತ್ತಿಲ್ಲ. ನೀವ್ಯಾರು ತೊಗೊಂಡಿದ್ರೆ ರೀಸೆಂಟಾಗಿ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಈ ಸ್ಟ್ರಗಲ್ಗಳ ಮಧ್ಯೆನೂ ಹೋಗಿ ತೊಗೊಂಡಿರ ಅಂದರೆ ಹ್ಯಾಟ್ಸ್ ಆಫ್ ನಿಮ್ಮ ಪೇಷನ್ಸ್ಗೂ, ನಿಮ್ಮ ಏನಂತಾರೆ KSIC ಮೇಲಿನ ಪ್ರೇಮಕ್ಕೂ ಅಂತಲೂ ಹೇಳ್ಬೋದು. ವಿತ್ ಬ್ಲೌಸ್ ಎಲ್ಲ ಯಾವುದೂ ಇರೋದಿಲ್ಲ, ಹಾಗಾಗಿ ಕಾಂಟ್ರಾಸ್ಟಲ್ಲಿ ಯಾವ ಬ್ಲೌಸ್ ಬೇಕಾದ್ರೂ ಹಾಕೋದು. ಆದರೆ ಒಂದೊಂದು KSIC ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ಒಂದು 2-3 ಸತಿ ಉಟ್ಟಿದ ಮೇಲೆ ರಿಪೀಟ್ ಮಾಡ್ತೀವ, ಮತ್ತೆ ಫಂಕ್ಷನ್ಗೆ ಅದೇ ಉಡ್ಬೇಕಾ, ಈ ಥರ ಎಲ್ಲ ಇವಾಗೆಲ್ಲ ಬರ್ತಿದೆ. ಬಟ್ ನನಗಂತೂ ಸೀರೆಗಳನ್ನ ರಿಪೀಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಆಗುತ್ತೆ. ಬೇರೆ ಬೇರೆ ಬ್ಲೌಸ್ಗಳ ಜೊತೆಗಿರ್ಬೋದು, ಅಥವಾ ಬೇರೆ ಬೇರೆ ಸ್ಟೈಲಲ್ಲಿ, ಅಂದರೆ ಸಿಂಗಲ್ ಪಲ್ಲುಲಿ ಫೋಲ್ಡ್ ಮಾಡಿಕೊಂಡು ಈ ಥರ ಬೇರೆ ಸ್ಟೈಲ್ನಲ್ಲಿ ನನಗೆ ರಿಪೀಟ್ ಮಾಡೋದ್ರಲ್ಲಿ ನಿಜವಾಗ್ಲೂ ತುಂಬಾ ಸಂತೋಷ ಇದೆ. ಯಾಕೆಂತಂದರೆ ಏನೋ ಒಂದು ಕಂಫರ್ಟ್ನೆಸ್ ಇರುತ್ತೆ ಅದರೊಳಗೆ. ಅದನ್ನು ನಾವು ಮತ್ತೆ ಮತ್ತೆ ಉಟ್ಕೊಂಡಾಗ ಒಂದು ಕಂಫರ್ಟಬಲ್ ಆಗುತ್ತೆ, ಇನ್ನೊಂದು ಕೊಟ್ಟು ದುಡ್ಡು ಪೂರ್ತಿ ವಸೂಲಾಯಿತು ಅಂತೇಳಿ. ಸೊ ಈ ಸೀರೆ ಜೊತೆಗೆ ಆಗಾಯಿತು ಎಕ್ಸ್ಪೀರಿಯನ್ಸು. ಇನ್ನೂ ಒಂದು 2-3 ಸೀರೆ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ, ತೋರಿಸಿ ನೀವುಗಳು ಅದನ್ನು ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವ್ದಾದ್ರು ವಿಡಿಯೋದಲ್ಲಿ ಇದರಲ್ಲಿ ಕಾಟನ್ ಸೀರೆ ಇದೊಂದು ಕಾಟನ್ ಸೀರೆ ಕೊಟ್ಟಿದ್ದೆ. ಹಾಗೇನೆ ಇದು ಒಂದು ಕಾಟನ್ ಸಿಲ್ಕ್ ಸೀರೆ ಕೊಟ್ಟಿದ್ದೆ, ಇದೊಂದು ಕೊಟ್ಟಿದ್ದೆ. ಎಲ್ಲವೂ ಕೂಡ ಡ್ರೈ ಕ್ಲೀನ್ ಮಾಡಿಸಿ ಇಟ್ಟೆ. ಕೆಲವೊಂದ್ಸತಿ ಪುರ್ಸೊತೆ ಆಗೋದಿಲ್ಲ, ಚಿಕ್ಕ ಪುಟ್ಟ ಫಂಕ್ಷನ್ಗಳು ಬರ್ತಿರುತ್ತೆ, ಯಾವಾಗಲಾರು ಲೈಟಾಗಿ ಉಟ್ಕೊಳ್ಳೋಣ ಅಂತಂದಾಗ ಈ ಥರ ಸೀರೆಗಳು ತುಂಬ ಉಪಯೋಗ ಬರುತ್ತೆ. ಇದು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದು. ನನ್ನ ಹತ್ರ ಫೋಟೋನ ಇನ್ಸ್ಟಾದಲ್ಲಿ ಫೋಟೋ ಇದೆ. ಇನ್ಸ್ಟಾದಲ್ಲಿ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಚಾನೆಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ. ಸುಮಾರು ಶಾರ್ಟ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಬರ್ತಿದೆ. ಒಂದು 3 ಶಾರ್ಟ್ಸು ಮೇಕಪ್ಪಿಗೆ ರಿಲೇಟೆಡು, ಅದನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲೇ ಒಬ್ರು ಕೇಳಿದ್ರು ಹಬ್ಬಗಳು ಬರ್ತಾ ಇದೆ, ನನಗೂ ಕೂಡ ಶಾಪಿಂಗ್ ಮಾಡಬೇಕು, ಒಬ್ಬರಿಂದ ಏನಾದ್ರು ಶೇರ್ ಮಾಡಿ ನೀವು ತೊಗೊಂಡಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಅಂಥೇಳಿ. ಹಾಗಾಗಿ ಬರುತ್ತೆ, ಶಾರ್ಟ್ಸ್ ಬರುತ್ತೆ. ಶೂಟ್ ಮಾಡಾಯಿತು, ಅದನ್ನು ಅಪ್ಲೋಡ್ ಮಾಡೋದು ಬಾಕಿ ಇದೆ. ಸೊ ಶಾರ್ಟ್ಸಲ್ಲಿ ನೋಡಿ, ನಿಮಗೂ ಕೂಡ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.